ನಮಸ್ಕಾರ ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ 9 ಗಂಟೆಗೆ ಹಾಜರಾಗುವಂತೆ ಇವತ್ತು ಕೂಡ 9 ಗಂಟೆಗೆ ಹಾಜರಾಗಿದ್ದೀನಿ. ಹಲವಾರು ಸುದ್ದಿಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಇವತ್ತು ಪ್ರಮುಖವಾಗಿ ಹಲವಾರು ಸುದ್ದಿಗಳಿವೆ. ಅದರಲ್ಲೂ ಶಂಕರ್ ಮಹಾದೇವ ಬಿದಿರಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ, ತುಂಬ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಂಥವರು. ನೀವೆಲ್ಲೇ ಹೋಗಿ ಕೇಳಿ ಶಂಕರ್ ಬಿದಿರಿ ಅವರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಕಾಂಗ್ರೆಸ್ ನಾಯಕರಿಗೆ, ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅವರ ಒಂದು ವ್ಯಾಲ್ಯೂ ಅನ್ನುವಂಥದ್ದು, ಒಂದು ಬೆಲೆ ಅನ್ನುವಂಥದ್ದು ಯಾಕೆ ಅರ್ಥವಾಗಿಲ್ಲ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿದಿರಿ ಗುಡುಗಿದ್ದಾರೆ. ಅವರ ಭಿನ್ನದನಿ ಏನು ಅನ್ನೋದನ್ನು ತೋರಿಸಿದ್ದಾರೆ. ಏನು ಹೇಳ್ತಾರೆ ಬಿದಿರಿ ಕೇಳ್ತೀವಿ. ಜೊತೆಗೆ ಬಿದಿರಿ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಇನ್ನು ಶಾಸಕರ ಆಸ್ತಿ ಪಾಸ್ತಿ ಅದು ಎಷ್ಟರ ಮಟ್ಟಿಗೆ, ಯಾವ ಮಾಯದಂಡ, ಮಾನದಂಡ, ಜೊತೆಗೆ ಒಂದು ಮ್ಯಾಜಿಕ್ನಿಂದ ಅದೆಲ್ಲದೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಮಾಸ್ಟರ್ ಹಿರಣ್ಣಯ್ಯ ಇರ್ತಾರೆ, ಶರ್ಮಾ ಇರ್ತಾರೆ, ಲೋಕಸತ್ತಾ ಅಭ್ಯರ್ಥಿ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಇವತ್ತು ಕೂಡ ಸಾಕಷ್ಟು ಸುದ್ದಿಗಳಿದೆ. ಜೊತೆಗೆ ಮುನಿರತ್ನ ಮೇಲೆ ಬಂದಂಥ ದೊಡ್ಡ ಆರೋಪ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಮುನಿರತ್ನ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಎಲ್ಲರ ಜೊತೆ ಮಾತಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. 5 ವರ್ಷದಲ್ಲಿ 71 ಕೋಟಿ ಏರಿದ ಪ್ರಮೋದ್ ಮಧ್ವರಾಜ್ ಆಸ್ತಿ. ಡಿಕೆಶಿ ಶ್ರೀಮಂತಿಕೆ ಕಳೆದ ಬಾರಿಗಿಂತ 45 ಕೋಟಿ ಜಾಸ್ತಿ. ಗೃಹ ಸಚಿವ ಅಶೋಕ್ಗೆ 62 ಲಕ್ಷ ರೂಪಾಯಿ ನಾಸ್ತಿ. ಎಲ್ಲೆಲ್ಲೂ ಕುಣಿದಾಡ್ತಾ ಇದೆ ಕುರುಡು ಕಾಂಚಾಣ. ಚಿತ್ರದುರ್ಗ, ಬೆಂಗಳೂರಿನಲ್ಲಿ ವಶವಾಯಿತು 60 ಲಕ್ಷ ಅಕ್ರಮ ಹಣ. ರಾಯಚೂರು, ಯಾದಗಿರಿಯಲ್ಲೂ ಎಲೆಕ್ಷನ್ ದುಡ್ಡು ಝಣ ಝಣ. ಈ ಬಗ್ಗೆ ನಮ್ಮ ಅಧ್ಯಕ್ಷರಿಗೂ ಹೇಳಿದ್ದೀನಿ, ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದೀನಿ, ಪ್ರಧಾನ ಕಾರ್ಯದರ್ಶಿಗೂ ಹೇಳಿದ್ದೀನಿ. ಆದರೆ ಯಾವ ಕಾರಣಕ್ಕೂ ಅವರು ಕೇಳಿಲ್ಲ ಅಂಥೇಳಿ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಎಂದೂ ಸಹಿಸಲ್ಲ ತಮ್ಮ ಕಡೆಗಣನೆ. ಸೂಪರ್ ಕಾಪ್ ಕಳ್ಕೊಂಡ್ರ ಅಸಹನೆ. ಕಾಂಗ್ರೆಸ್ ನಾಯಕರಿಗೆ ಬಿದಿರಿ ಎಚ್ಚರಿಕೆ ರವಾನೆ. $49 ಗಣಿ ಕಂಪನಿಗಳ ಗುತ್ತಿಗೆ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್. ಅನಿಲ್ ಲಾಡ್ ಸಂಸ್ಥೆಗಳಿಗೂ ಕ್ಯಾನ್ಸಲ್ ಸರ್ಟಿಫಿಕೇಟ್. ಬಳ್ಳಾರಿ ಎಲೆಕ್ಷನ್ ಮೇಲೆ ಆಗುತ್ತಾ ತೀರ್ಪಿನ ಎಫೆಕ್ಟ್? 6 ಬಾರಿ ಮಾರಾಟವಾಗಿತ್ತು ಬ್ಲಾಸ್ಟ್ಗೆ ಬಳಸಿದ ವಾಹನ. ತನಿಖೆ ಜಾಡು ಹಿಡಿದು ತಮಿಳುನಾಡಿಗೆ ಪೊಲೀಸರ ಪಯಣ. ಸುಳಿವು ನೀಡಿದವರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಬಹುಮಾನ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಆರಂಭದಲ್ಲಿ ಹೇಳಿದೆ ಹಲವಾರು ಸುದ್ದಿಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಪ್ರಮುಖವಾಗಿರುವಂಥ ಸುದ್ದಿ ಅಂತಂದರೆ, ಯಾಕೆ ಶಂಕರ್ ಮಹಾದೇವ ಬಿದಿರಿ ಅವರನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅನ್ನುವಂಥದ್ದು ನಮ್ಮ ಮೊದಲನೇ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಸ್ವತಃ ಬಿದಿರಿ ನಮ್ಮ ಜೊತೆಗೆ ಇರ್ತಾರೆ. ಅವ್ರ ಜೊತೆಗೆ ಮಾತಾಡ್ತೀವಿ. ಇನ್ನು ಮುನಿರತ್ನ ಮೇಲಿರುವಂಥ ಒಂದು ದೊಡ್ಡ ಆರೋಪ, ಎಲ್ಲೋ ಒಂದು ಕಡೆಗೆ ಚುನಾವಣಾ ಅಧಿಕಾರಿಗೆ ಅವರು ರೋಪ್ ಹಾಕಿದ್ರು ಅನ್ನುವಂಥದ್ದು, ಅವರಿಗೆ ಪ್ರಾಣ ಬೆದರಿಕೆ ಒಡ್ಡಿದ್ರು ಅನ್ನುವಂಥ ಒಂದು ಗುರುತರವಾದಂಥ ಆರೋಪ. ಇವತ್ತು ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ ಮುನಿರತ್ನ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಯಾಕೆ ಈ ಒಟ್ಟಾರೆ ಕಥಾನಕ ನಡೆದದ್ದು ಹೇಗೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಿಜಕ್ಕೂ ಮುನಿರತ್ನ ತಪ್ಪು ಮಾಡಿದ್ದಾರಾ, ಅವ್ರ ಬಾಯಿಂದಲೇ ಕೇಳೋಣ. ಇನ್ನು ಶಾಸಕರ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸತತ 3 ದಿನಗಳಿಂದ ಮಾಡ್ತಾ ಇದ್ದೀವಿ. ಶಾಸಕರ ಆಸ್ತಿ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಪ್ರಪಂಚದಲ್ಲಿ ಬೇರೆ ಯಾರ್ದೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಏರಿದಂಥ ಉದಾಹರಣೆ ಇಲ್ಲ. ಆದರೆ ನಮ್ಮ ಜನಪ್ರತಿನಿಧಿಗಳದ್ದು ಮಾತ್ರ ಪಾಪ ಪ್ರತಿ 5 ವರ್ಷಕ್ಕೊಂದ್ಸರಿ ಎದ್ವಾ ತದ್ವಾ ಅವರ ಆಸ್ತಿಯ ವಿವರಗಳು ಮೇಲಕ್ಕೆ ಹೋಗ್ಬಿಡ್ತವೆ. ಅವರ ನಷ್ಟ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಲಾಭ ಮಾತ್ರ ಇರುತ್ತೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕೋಟಿಗಟ್ಟಲೆ ಅವರು ಹಣ ಗಳಿಸ್ತಾರೆ. ಹೇಗೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ತಜ್ಞರು ಕೂಡ ನಮ್ಮ ಜೊತೆಗಿರ್ತಾರೆ. ಮಾಸ್ಟರ್ ಹಿರಣ್ಣಯ್ಯ ಇರ್ತಾರೆ, ಹಿರಿಯ ರಂಗಕರ್ಮಿ. ಆರಂಭದಿಂದಲೂ ಕೂಡ ಅವರು ಭ್ರಷ್ಟಾಚಾರದ ವಿರುದ್ಧವಾಗಿ ದನಿ ಎತ್ತಿದಂಥ ಹಿರಿಯರು ನಮ್ಮ ಜೊತೆಗಿರ್ತಾರೆ. ಎಲ್ಲರ ಜೊತೆಗೆ ಮಾತಾಡೋಣ. ಆರಂಭದಲ್ಲಿ ನಾನು ತಗೊಳ್ತಾ ಇದ್ದೀನಿ ಶಂಕರ್ ಬಿದಿರಿಯವರ ಸುದ್ದಿಯನ್ನು. ಶಂಕರ್ ಬಿದಿರಿ ಒಮ್ಮೆ ಗುಡುಗಿದ್ದಾರೆ. ಭಿನ್ನದನಿ ಏನು ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ್ದಾರೆ. ನನ್ನನ್ನು ಕಡೆಗಣಿಸಿದರೆ ಸರಿ ಇರೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಬಿದಿರಿ ಅವರದ್ದು ಅದ್ಭುತವಾದಂಥ ಒಂದು ಅನುಭವ. ನೀವು ಯಾವುದೇ ಜಾತಿಯ ಕ್ಯಾಲ್ಕುಲೇಷನ್ ಬಿದಿರಿಯವ್ರ ಹತ್ರ ಕೇಳಿ, ಯಾವುದೇ ರಾಜಕೀಯದ ವಿವರಗಳನ್ನು ಬಿದಿರಿಯವ್ರ ಹತ್ರ ಕೇಳಿ, ಬಿದಿರಿ ಪಟಪಟ ಅಂತ ಉತ್ತರ ಕೊಡ್ತಾರೆ. ಅಷ್ಟೊಂದು ಆಳ ಅಗಲ ಇದೆ. ನಿಜಕ್ಕೂ ಒಂದೊಂದ್ಸರಿ ಆಶ್ಚರ್ಯ ಆಗುತ್ತೆ. ಒಬ್ಬ DGP ಹುದ್ದೆಯ ಒಬ್ಬ ಅಧಿಕಾರಿ ಇಷ್ಟೊಂದು ತಿಳ್ಕೊಂಡಿರಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಬಿದಿರಿ ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲವೂ ಕೂಡ ಅಧ್ಯಯನ ಮಾಡಿರುವಂಥದ್ದೇ. ಆ ಅಧ್ಯಯನದ ಒಟ್ಟಾರೆ ಪ್ರತಿಫಲ ಅಂತಂದರೆ ಬಿದಿರಿಯವರನ್ನ ಇಷ್ಟು ಎತ್ತರಕ್ಕೆ ಕೂಡಿಸಿರುವಂಥದ್ದು. ಆದರೆ ರಾಜ್ಯ ನಾಯಕರು ಯಾಕೋ ಬಿದಿರಿಯ ಕಡೆಗೆ ಕಣ್ಣೆತ್ತು ಕೂಡ ನೋಡ್ತಾ ಇಲ್ಲ. ಕಳೆದ ಈ ಮೊನ್ನೆ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಬಿದಿರಿಯವರಿಗೆ ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಬಿದಿರಿಯವರನ್ನ ಶಾಸ್ತ್ರಕ್ಕೂ ಕೂಡ ಹತ್ತಿರ ಕರ್ಕೊಂಡಿಲ್ಲ. ಅವರ ಅನುಭವ ಏನಿದೆ ಅದನ್ನು ನಾನು ಧಾರೆ ಏರಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಬಿದಿರಿ ಗೋಗರದ್ರು ಕೂಡ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ನಾಯಕರು. ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿದಿರಿ ಏನು ಹೇಳಿದರು ನಮ್ಮ ವಿಶೇಷ ಸಂದರ್ಶನದಲ್ಲಿ ನೋಡ ಬನ್ನಿ.
ಇದ್ರ ಬಗ್ಗೆ ನಾನು ನನಗೆ ನೋವಾಗಿದೆ. ಈ ಬಗ್ಗೆ ನಮ್ಮ ಅಧ್ಯಕ್ಷರಿಗೂ ಹೇಳಿದ್ದೀನಿ, ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದೀನಿ, ಪ್ರಧಾನ ಕಾರ್ಯದರ್ಶಿಗೂ ಹೇಳಿದ್ದೀನಿ. ಆದರೆ ಯಾವ ಕಾರಣಕ್ಕೂ ಅವರು ಕೇಳಿಲ್ಲ ಅಂಥೇಳಿ ನನಗೆ ಇವತ್ತು ಅರ್ಥ ಆಗ್ತಾಯಿಲ್ಲ. ಮತ್ತು ಎರಡನೇದಾಗಿ ಇದರಿಂದ ಪಕ್ಷಕ್ಕೆ ಹಾನಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಆದರೆ ನಾನು ಹೊಸದಾಗಿ ಸೇರಿದ್ದರಿಂದ ಇದನ್ನೂ ಸಹಿತ ನಾನು ಮನ್ನಿಸ್ಲಿಕ್ಕೆ ತಯಾರಿದ್ದೀನಿ. ಬಟ್ ಏನಂದರೆ ನನಗೇನಾಗಬೇಕಾಗಿದೆ ಅಂದರೆ ಈಗ 2 ಮಾರ್ಗಗಳು ನನ್ನ ಮುಂದೆ ಉಂಟು. ಒಂದು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಇಲ್ಲಿರ್ತಕ್ಕಂಥ ಕೊರತೆಗಳನ್ನು ಸರಿಪಡಿಸಿಕೊಂಡು ಇದೇನೊಂದು ಹಳೆ ಗಾಡಿ ಇದೆ ಇದನ್ನೇ ರಿಪೇರಿ ಮಾಡಿಕೊಂಡು ದೇಶದಲ್ಲಿ ಒಂದು ಗುಣಾತ್ಮಕವಾದಂಥ ಬದಲಾವಣೆ ತರ್ತಕ್ಕಂಥದ್ದು, ರಾಜಕೀಯದ ಮಟ್ಟವನ್ನು ಮೇಲೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಬರೀ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ನಿವೃತ್ತ ಪೊಲೀಸ್ ಅಧಿಕಾರಿ, ನಿವೃತ್ತ DGP ಶಂಕರ್ ಮಹಾದೇವ್ ಬಿದಿರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಬಿದಿರಿ ಅವರೇ, ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ನಾನು ಆರಂಭದಲ್ಲಿ ಹೇಳಿದೆ, ಎಲ್ಲೋ ಒಂದು ಕಡೆಗೆ ನಿಮ್ಮಲ್ಲಿರುವಂಥ ಒಂದು ಅಪಾರವಾದ ಅನುಭವವನ್ನು ಬಳಸ್ಕೋಬೇಕು ಅನ್ನುವಂಥದ್ದು ಕೂಡ ರಾಜ್ಯ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯ ನಾಯಕರು ತಮ್ಮದೇ ಆದಂಥ ರಾಜಕೀಯದಲ್ಲಿ ಮುಳುಗೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ನೋಡಿ, ಮೊದಲನೇದಾಗಿ ಹೇಳಬೇಕಂದ್ರೆ ನನಗೆ ಪಕ್ಷದ ಬಗ್ಗೆ ಬೇಸರ ಇಲ್ಲ. ಒಂದು ವಿಷಯದ ಬಗ್ಗೆ ಮಾತ್ರ ಬೇಸರ ಇದೆ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ. ಅದು ಏನಂದರೆ, ಬಾಗಲಕೋಟೆ ಜಿಲ್ಲೆಯ ತೇರದಾಳ ಕ್ಷೇತ್ರದಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವರು ಟಿಕೆಟ್ ನೀಡದೇ ಇರತಕ್ಕಂಥ ವಿಷಯದ ಬಗ್ಗೆ ಬೇಸರ ಇದೆ. ಇದೊಂದು ವಿಷಯದ ಬಿಟ್ಟರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವುದೂ ಬೇಸರ ಇಲ್ಲ. ಆದರೆ ಯಾಕೆ ನಾನು ಇಲ್ಲಿ ನಾನೇನು ಯಾವತ್ತೂ ಟಿಕೆಟು ಕೇಳಿರಲಿಲ್ಲ ಮತ್ತು ನಾನು ಘಂಟಾಘೋಷವಾಗಿ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಯಾವುದೇ ಟಿಕೆಟನ್ನಾಗಲಿ ಅಧಿಕಾರವನ್ನಾಗಲಿ ಕೇಳಿ ಪಡೆದುಕೊಳ್ಳೋದಿಲ್ಲ. ನಮ್ಮ ಪಕ್ಷದ ನಾಯಕತ್ವ ಭಾಳ ಪ್ರಬುದ್ಧವಾಗಿದೆ. ಅವರು ತಿಳಿದು ಯಾವ ಕಾಲಕ್ಕೆ ಯಾವ ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನು ನಾನು ತ್ರಿಕರಣಪೂರ್ವಕವಾಗಿ ನಿರ್ವಹಿಸ್ತೀನಿ. ಮತ್ತು ಎರಡನೇದಾಗಿ ಇನ್ನೊಂದು ಏನಂದರೆ, ಎಚ್ಚರಿಕೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಯಾಕಂದರೆ ನಮ್ಮ ಪಕ್ಷದ ಅಧಿನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ಉಪಾಧ್ಯಕ್ಷರಾದಂಥ ಶ್ರೀ ರಾಹುಲ್ ಗಾಂಧಿ ಅವರಿರ್ಬೋದು, ಮತ್ತು ನನ್ನ ಮಾರ್ಗದರ್ಶಿಗಳು ಹಿರಿಯರು ಆಗಿರ್ತಕ್ಕಂಥ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರಿರ್ಬೋದು, ಮತ್ತು ಇನ್ನೂ ಹಲವಾರು ಹಿರಿಯರು ನನ್ನನ್ನು ಆಶೀರ್ವದಿಸಿದ್ದಾರೆ. ನನ್ನ ಬಗ್ಗೆ ಭಾಳ ಪ್ರೀತಿ, ವಿಶ್ವಾಸ, ಗೌರವವನ್ನು ತೋರಿಸಿದ್ದಾರೆ. ಆದ್ದರಿಂದ ನನಗೆ ಬೇರೆ ಯಾವ ವಿಷಯದ ಬಗ್ಗೆನೂ ಬೇಸರ ಇಲ್ಲ. ಮತ್ತು ನೀವು ಹೇಳಿದಾಗೆ ನನಗೂ ಈಗ ಗೊತ್ತಾಗಿದೆ, ಬೇರೆ ಬೇರೆ ಮೂಲಗಳಿಂದ ಕನ್ಫರ್ಮ್ ಆಗಿದೆ, ಕೆಲವು ರಾಜ್ಯ ಮಟ್ಟದ ಸ್ಥಳೀಯ ನಾಯಕರು ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳಿಗೆ ನಾನು ಅಡ್ಡ ಬರ್ಬೋದು ಅಂತಕ್ಕಂಥ ಕಾರಣದಿಂದ ನನಗೆ ಒಂದು ವಿರೋಧ ಮಾಡಿದಾರಂತೆ. ಅದು ಸಾಮಾನ್ಯ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲಕ್ಕಿಂತ ಮೇಲೆ ಪರಮಾತ್ಮ, ನಡುವೆ ನಮ್ಮ ಪಕ್ಷದ ಹೈಕಮಾಂಡು, ಕೆಳಗೆ ಕರ್ನಾಟಕ ಮತ್ತು ದೇಶದ ಜನತೆ, ಇಷ್ಟು ನನ್ನ ಜೊತೆಗಿದ್ರೆ ಸಾಕು. ನಾನು ಯಾವ ಉದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದೀನಿ, ಯಾಕಂದರೆ ನಾನೇನು ಮುಖ್ಯಮಂತ್ರಿ ಆಗಲಿಕ್ಕೆ ಅಥವಾ ವೈಯಕ್ತಿಕ ಒಂದು ತೆವಲುಗಳನ್ನು ತೀರಿಸಿಕೊಳ್ಳಲಿಕ್ಕೆ, ಸಂಪತ್ತು ಮಾಡಲಿಕ್ಕೆ ನಾನು ರಾಜಕೀಯಕ್ಕೆ ಬಂದಿಲ್ಲ. ಈ ದೇಶ ಸುಭದ್ರ ಆಗಬೇಕು, ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಸಂಪೂರ್ಣ ನಾಶ ಆಗಬೇಕು. ಶಂಕರ್ ಬಿದ್ರಿ ಅವರೇ, ಒಂದು ಪ್ರಶ್ನೆ ಉತ್ತರ ಕೊಡಿ. ಶಂಕರ್ ಬಿದ್ರಿ ಅವರೇ, ಒಂದು ಪ್ರಶ್ನೆ ಉತ್ತರ ಕೊಡಿ. ಶಂಕರ್ ಬಿದ್ರಿ ಏನು ಅನ್ನುವಂಥದ್ದು ರಾಜ್ಯದ ನಾಯಕರಿಗೆ ಗೊತ್ತಿಲ್ವಾ? ನಿಮ್ಮ ಅರ್ಹತೆ ಏನು, ಯೋಗ್ಯತೆ ಏನು, ನಿಮಗಿರುವಂಥ ಅಪಾರ ಅನುಭವ ಏನು, ಅದರ ಬಗ್ಗೆ ತಿಳುವಳಿಕೆ ಇಲ್ವಾ ರಾಜ್ಯ ನಾಯಕರಿಗೆ? ಅದು ಗೊತ್ತಿರೋದೇ ಈಗ ಪ್ರಾಬ್ಲಮ್ ಆಗಿದೆ ರಂಗನಾಥ್ ಅವರೇ. ಓಕೆ, ಅದಕ್ಕೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಪಕ್ಷ ಅಂತಕ್ಕಂಥದ್ದು ದೊಡ್ಡದಿರುತ್ತೆ, ಸಿದ್ಧಾಂತ ಅಂತಕ್ಕಂಥದ್ದು ದೊಡ್ಡದಿರುತ್ತೆ. ನಾವು ಅದರ ಪ್ರಕಾರ ಹೋಗೋಣ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ನನ್ನ ಉದ್ದೇಶ ಏನಂದ್ರೆ, ಈಗ ಸುಮಾರು 2 ಕಾಲುಗಳ ಮೇಲೆ ಕೂತಿರ್ತಕ್ಕಂಥ ಕಾಂಗ್ರೆಸ್ ಕುರ್ಚಿ 4 ಕಾಲುಗಳ ಮೇಲೆ ನಿಲ್ಲಬೇಕು ಅಂತ. ಓಕೆ ಓಕೆ, ಏನದ್ರ ಅರ್ಥ? ಈಗ 2 ಕಾಲು ಮೇಲಿದೆ, ಅದು ಸುಭದ್ರವಾಗಿ ನಿಲ್ಲಬೇಕಾದ್ರೆ 4 ಕಾಲುಗಳ ಮೇಲೆ ನಿಲ್ಲಬೇಕು. ಆದ್ರಿಂದ 4 ಕಾಲುಗಳಂದ್ರೆ ಸಮಾಜದ ಎಲ್ಲಾ ಅಂಗಗಳು ಪಕ್ಷದ ಪರವಾಗಿ ಬರಬೇಕು, ಪಕ್ಷದ ಬೆಂಬಲಕ್ಕೆ ನಿಲ್ಲಬೇಕು ಅಂತಕ್ಕಂಥದ್ದೇ ನನ್ನ ಆಸೆ. ಇಲ್ಲ ಈಗ ನಿಮ್ಮನ್ನು ಬಹಳ ಹತ್ತಿರದಿಂದ ಬಲ್ಲಂತ ಒಬ್ಬ ಸ್ನೇಹಿತರು ಹೇಳ್ತಾ ಇದ್ರು, ಬಿದಿರಿ ಕಾಂಗ್ರೆಸ್ ಸೇರುವಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ನ ಅಧಿನಾಯಕನ ಭೇಟಿ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು, ಎಳೆಯಾಗಿ ವಿವರಿಸ್ತಾ ಇದ್ರು. ಬಿದಿರಿ ಬಂದಿದ್ದಾರೆ ಅಂದಾಕ್ಷಣ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ತಾವಿದ್ದ ಸ್ಥಳದಿಂದ ಎದ್ದು ಬಂದು ಬಿದಿರಿಯವ್ರನ್ನ ರಿಸೀವ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದ್ಭುತ ಅದು ಅಂತ. ಯಾಕಂದ್ರೆ ಬಿದಿರಿ ಯೋಗ್ಯತೆ ಏನು ಅನ್ನುವಂಥದ್ದು ಗೊತ್ತು ಕಾಂಗ್ರೆಸ್ ಅಧಿನಾಯಕಿಗೆ. ಅಲ್ಲಿ ದೂರದ ದೆಹಲಿಯಲ್ಲಿರೋರಿಗೆ ನಿಮ್ಮ ಯೋಗ್ಯತೆ ಅರ್ಥವಾಗುತ್ತೆ. ಬಿದಿರಿಯವರೇ ದಯವಿಟ್ಟು ಕೇಳ್ಕೊಳ್ಳಿ, ದೂರದ ದಿಲ್ಲಿಯವರಿಗೆ ಅರ್ಥವಾಗುತ್ತೆ ನಿಮ್ಮ ಯೋಗ್ಯತೆ ಅರ್ಹತೆ ಏನು ಅಂತ, ಇಲ್ಲಿ ನಾಯಕರಿಗೆ ಅರ್ಥವಾಗಲ್ವಾ?
ನೋಡಿ, ಅದು ನಮ್ಮ ಮೇಡಮ್ ಅವ್ರ ಸೌಜನ್ಯ, ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ನಾನು ಋಣಿಯಾಗಿದ್ದೇನೆ. ಇಲ್ಲಿ ಅವ್ರಿಗೂ ಅರ್ಥ ಆಗಿದೆ, ಅಲ್ಲಿ ಅವ್ರಿಗೆ ಅರ್ಥ ಆಗಿದ್ದು ಅದು ಪ್ಲಸ್ ಆಗಿದೆ, ಇಲ್ಲಿ ಅವ್ರಿಗೆ ಅರ್ಥ ಆಗಿದ್ದು ಅದು ಮೈನಸ್ ಆಗಿದೆ. ಓಕೆ, ಈಗ ಮುಂದೇನೀಗ ಹಾಗಾದ್ರೆ? ಮುಂದೆ ಏನೂ ಇಲ್ಲ, ಅಂತ ಸಮಸ್ಯೆ ಏನೂ ಇಲ್ಲ. ನೋಡಿ, ನಾವು ಸಣ್ಣ ಪುಟ್ಟ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬಾರ್ದು. ಯಾರೋ ಚಿಕ್ಕ ಪುಟ್ಟ ಒಬ್ರು ವಿರೋಧ ಮಾಡಿದ್ರು ಅಂತ ಗಮನದಲ್ಲಿ ಇಟ್ಕೋಬಾರ್ದು. ಎಲ್ಲರೂ ನಮ್ಮವರಿದ್ದಾರೆ. ಇಂದಿಲ್ಲ ನಾಳೆ ಎಲ್ಲರಿಗೂ ಜ್ಞಾನೋದಯ ಆಗುತ್ತೆ. ಮತ್ತು ಎಲ್ಲರೂ ಕೂಡಿ ಈ ದೇಶದ ಸೇವೆ ಮಾಡಲಿಕ್ಕೆ ಪಕ್ಷದ ಒಂದು ಇರ್ತಕ್ಕಂಥದ್ದು ಒಂದು ಮಾಧ್ಯಮ. ಈ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಒಂದು ವಾಹನದಲ್ಲಿ ಕರ್ನಾಟಕದ 6 ಕೋಟಿ ಜನರಿಗೂ ಜಾಗ ಆಗಬೇಕು, ಭಾರತ ದೇಶದ 130 ಕೋಟಿ ಜನರಿಗೂ ಜಾಗ ಆಗಬೇಕು. ಇಂಥ ಒಂದು ಶಂಕರ್ ಬಿದ್ರಿ ಅವರೇ, ನೀವು ಹೇಳ್ತಾ ಇದ್ರಿ ಎಲ್ಲರೂ ನಮ್ಮವರೇ ಇದ್ದಾರೆ ಅಂತ, ಎಲ್ಲರೂ ನಿಮ್ಮವರೇ ಇದ್ದಾರೆ ಅಂತ ನೀವು ನಂಬಿ ಹೋಗೇನೆ ನೀವು ಚೂರಿ ಹಾಕ್ಸ್ಕೊಂಡಿದ್ದು. ಈಗ ಆರಂಭದಲ್ಲಿ ನಿಮ್ಮಂತವ್ರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಬರಬೇಕಾಗಿತ್ತು, ಬಂದಿಲ್ಲ ಬಿಡಿ, ಪ್ರಶ್ನೆ ಬೇರೆ. ಅಟ್ಲೀಸ್ಟ್ ಚುನಾವಣೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಅನುಭವವನ್ನು ಬಳಸ್ಕೊಳ್ತಿಲ್ಲ ಇವರು ಅಂತಂದ್ರೆ ಮುಂದೆ ಏನು ನಿರೀಕ್ಷೆ ಮಾಡ್ತೀರಿ ಇವರಿಂದ? ಇಲ್ಲ, ಇದು ನಮ್ಮ ಪಕ್ಷದ ನಾಯಕತ್ವ ಪ್ರಬುದ್ಧವಾಗಿದೆ. ಎಲ್ಲರೂ ಕೆಟ್ಟವರಿಲ್ಲ, ಒಬ್ಬರು ಇಬ್ರು ಇರ್ಬೋದು. ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಶ್ಚಿತವಾಗಿಯೂ ಅವ್ರು ಸದುಪಯೋಗ ಮಾಡ್ಕೊಳ್ತಾರೆ. ಅದರ ಬಗ್ಗೆ ನಾವು ಪಕ್ಷಕ್ಕೆ ಸಮರ್ಪಿಸಿಕೊಡ್ತೀವಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇದು ನಾವು ದೊಡ್ಡದು ಮಾಡೋದು ಬೇಡ. ಯಾಕಂದ್ರೆ ಏನಾಗಿದೆ ಅಂದ್ರೆ, ಒಂದು ಅವ್ರ ಪಾಪ ಇಲೆಕ್ಷನ್ 2 ದಿವಸ ತನಕ ಟಿಕೆಟ್ ಹಂಚು ಕೆಲಸದಲ್ಲಿ ಬಿಜಿ ಆಗಿದ್ದಾರೆ. ನೀವೇ ನೋಡಿದ್ರಲ್ಲ, ಪಾಪ ನಮ್ಮಂತ ರೇವಣ್ಣ ಅಂತ ಕಾಂಗ್ರೆಸ್ ವ್ಯಕ್ತಿ ಸಿಗ್ಬೇಕಾ? ಕೃಷ್ಣಪ್ಪನವ್ರಂತ ಕಾಂಗ್ರೆಸ್ ವ್ಯಕ್ತಿ ಸಿಗ್ಬೇಕಾ? ದಾವಣಗೆರೆ ನಮ್ಮ ಸೈಫುಲ್ಲಾ ಅಂತ ಕಾಂಗ್ರೆಸ್ ವ್ಯಕ್ತಿ ಸಿಗ್ಬೇಕಾ? ಅಂತವ್ರ ಗತಿ ಏನಾಗಿದೆ ಅನ್ನೋದು ನೋಡಿ ಸ್ವಲ್ಪ. ಅದಕ್ಕೆ ನಾವು ಅವ್ರ ಗತಿ ನೋಡಿ ಆದ್ರೂ ನಾವು ಸಮಾಧಾನ ಪಡಬೇಕಾಗಿದೆ ಇವತ್ತು. ಅಲ್ಲ, ಒಂದು ಮಾತು ಮಾತ್ರ ಸ್ಪಷ್ಟ, ಅದನ್ನ ನೀವು ಒಪ್ತಿರೋ ಪ್ರಪಂಚ ಒಪ್ಪುತ್ತೋ ಗೊತ್ತಿಲ್ಲ. ಏನು ಅಂತಂದ್ರೆ, ಲಿಂಗಾಯತರಲ್ಲಿ ಎಲ್ಲ ಯೋಗ್ಯತೆ ಅರ್ಹತೆಗಳಿದೆ. ನಿಮ್ಮನ್ನ ಒಂದು ಜಾತಿಗೆ ಸೀಮಿತಗೊಳಿಸಿರೋದು ಕ್ಷಮೆ ಇರಲಿ. ಆದರೆ ಒಂದು ಮಾತು ಮಾತ್ರ ನಿಜ, ಲಿಂಗಾಯತರಲ್ಲಿ ಒಳ್ಳೆಯ ನಾಯಕನಾಗಲಿಕ್ಕೆ ಎಲ್ಲ ಯೋಗ್ಯತೆ ಇದೆ ಬಿದಿರಿಯವರಿಗೆ. ಯಡಿಯೂರಪ್ಪನ ನಂತರ ಏನು ಯಡಿಯೂರಪ್ಪನೇ ನಾನು ಲಿಂಗಾಯತರ ಅಧಿನಾಯಕ ಅನ್ನೋ ಪೋಸ್ ಕೊಡ್ತಾರಲ್ಲ, ಅದರ ಹೊರತಾಗಿ ಕಾಂಗ್ರೆಸ್ಸಲ್ಲಿ ಯಾರು ಇದ್ದಾರೆ ಅಂತಂತಂದರೆ ಅದು ಬಿದಿರಿ ಆಗಬಲ್ಲರು, ಅವ್ರಿಗೆ ಯೋಗ್ಯತೆ ಇದೆ. ಅದು ಅರ್ಥ ಆಗಬೇಕಷ್ಟೇ ನಿಮ್ಮವ್ರಿಗೆ ಅಂತ. ನಾನು ಯಾರಿಗೂ ನಾಯಕನಲ್ಲ. ಲಿಂಗಾಯತರನ್ನ ಹಿಡ್ಕೊಂಡು ರಾಜ್ಯದ ಸಮಸ್ತ 6 ಕೋಟಿ ಜನರ ವಿನಮ್ರ ಸೇವಕ ಮಾತ್ರ. ಆ ತರದ ಒಂದು ಭ್ರಮೆ, ಆ ತರದ ಒಂದು ಅಹಂಕಾರ ನನ್ನಲ್ಲಿಲ್ಲ. ನಾನು ಲಿಂಗಾಯತರಿಗೂ ಸೇವಕನೇ, ರಾಜ್ಯದ 6 ಕೋಟಿ ಎಲ್ಲ ಜನಕ್ಕೂ ನಾನು ವಿನಮ್ರವಾದಂತ ಒಂದು ಸೇವಕ ಮಾತ್ರ. ಆ ಭಾವನೆಯನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಹೊರತು. ಒಂದು ನಮಗೆ ಒಂದು ಅನುಮಾನ ಕಾಡ್ತಾ ಇದೆ ಬಿದಿರಿ ಅವರೇ, ಒಂದು ಅನುಮಾನ ಕಾಡ್ತಾ ಇದೆ ನಮಗೆ. ಎಲ್ಲೋ ಒಂದು ಕಡೆಗೆ ಬಿದಿರಿ ಜೀವನದಲ್ಲಿ ಎಂದೂ ಸೋತಿಲ್ಲ. ಒಬ್ಬ ಸಾಮಾನ್ಯ ಟೆಲಿಫೋನ್ ಆಪರೇಟರ್ ಆಗಿದ್ದಂಥ ವ್ಯಕ್ತಿ ಹಂತವಾಗಿ ಬೆಳೆದು DGP ಲೆವೆಲಿಗೆ ಬರ್ತಾರೆ ಅಂತಂದ್ರೆ ಅದು ಹುಡುಗಾಟಿಕೆ ಕೆಲಸ ಅಲ್ಲ. ಆದರೆ ಎಲ್ಲೂ ಸೋತಿಲ್ಲ ಬಿದಿರಿ ಅವರು. ಎಲ್ಲೋ ಒಂದು ಕಡೆಗೆ ರಾಜಕೀಯದಲ್ಲಿ ಬಂದು ಸೋಲ್ತಾರೇನೋ ಅನ್ನುವಂಥ ಆತಂಕ ಎದುರಾಗಿದೆ. ಏನಂತೀರಿ ಇದಕ್ಕೆ? ಯಾವ ಆತಂಕನೂ ಇಲ್ಲ. ನೀವು ನೋಡ್ತಾರೆ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ, ಅತ್ಯುತ್ತಮವಾದಂಥ ರೀತಿಯಲ್ಲಿ ಕರ್ನಾಟಕ ಜನತೆ ಸಂತೋಷ ಪಡ್ತಕ್ಕಂಥ ಮತ್ತು ನೀವು ಸಂತೋಷ ಪಡ್ತಕ್ಕಂಥ ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತೀನಿ. ಆದರೆ ಆ ಗೆಲುವು ನನ್ನ ಸ್ವಾರ್ಥಕ್ಕಾಗಿರಲ್ಲ, ರಾಜ್ಯಕ್ಕಾಗಿ, ರಾಜ್ಯದ ಜನತೆಗಾಗಿ, ಸಮಾಜಕ್ಕಾಗಿ ಇರ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತೀವಿ. ಎಸ್ ಬಿದಿರಿ ಅವರೇ, ನಿಮ್ಮ ನಂಬಿಕೆ ನಿಜವಾಗಲಿ. ಇಷ್ಟೆಲ್ಲ ಆದ್ಮೇಲಾದರೂ ಅಟ್ಲೀಸ್ಟ್ ರಾಜ್ಯ ನಾಯಕರಿಗೆ ಬಿದಿರಿ ಅನ್ನುವಂಥದ್ದೇನು, ಬಿದಿರಿ ಅವರ ಯೋಗ್ಯತೆ ಏನು ಅನ್ನುವಂಥದ್ದು ಅರ್ಥ ಆಗಲಿ, ಅವರಿಗೆ ಜ್ಞಾನೋದಯ ಆಗಲಿ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾತಾಡೋದಕ್ಕೆ. ಇದು ಶಂಕರ್ ಮಹಾದೇವ ಬಿದಿರಿ ಅವರ ಮಾತು. ಅವ್ರು ಹೇಳಿದಂಥ ಮಾತನ್ನು ಕೇಳಿದ್ರಿ. ಯಾವುದೇ ಕಾರಣಕ್ಕೂ ನಾನು ಸೋಲುವಂಥ ಪ್ರಶ್ನೆ ಇಲ್ಲ. ರಾಜ್ಯ ನಾಯಕರು ಅವ್ರದ್ದೇ ಆದಂಥ ಬಿಸಿನಲ್ಲಿದ್ದಾರೆ. ಟಿಕೆಟ್ ಹಂಚಿಕೆ ಎನ್ನುವಂಥದ್ದು ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಅವರ ಬಿಸಿನಲ್ಲಿ ನನ್ನ ಮರ್ತಿದ್ದಾರೆ. ಆದರೆ ಖಂಡಿತವಾಗಲೂ ಯಾವುದೇ ವೈಮನಸ್ಸು ಅನ್ನುವಂಥದ್ದಿಲ್ಲ. ನಾನು ಎಲ್ಲರೂ ಮೆಚ್ಚುವ ಹಾಗೆ ರೀತಿಯಲ್ಲಿ ನಾನು ಎದ್ದು ನಿಲ್ತೀನಿ, ನಾನು ಜಯ ಗಳಿಸ್ತೀನಿ ಅನ್ನುವಂಥದ್ದು ಬಿದಿರಿಯವರ ವಿಶ್ವಾಸ. ಆದರೆ ಒಂದು ಮಾತು ಮಾತ್ರ ಸ್ಪಷ್ಟ, ಕಾಂಗ್ರೆಸ್ಸಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ಮಾತು ಸುಳ್ಳು. ಏನಾದರೂ ಸರಿ ಇದ್ದಿದ್ದರೆ ಇವತ್ತು ಬಿದಿರಿಯಂಥ ನಾಯಕರನ್ನ, ಅವರ ಅನುಭವವನ್ನು ಖಂಡಿತ ಕಾಂಗ್ರೆಸ್ ಬಳಸ್ಕೊಳ್ತಾ ಇತ್ತು. ಇನ್ನಾದರೂ ಕಾಲ ಮೀರಿಲ್ಲ, ನಾಯಕರು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಲೇಬೇಕು. ಇನ್ನು ಮುಂದಿನ ಹಂತದಲ್ಲಿ ನೋಡೋಣ ಮುನಿರತ್ನ ಮೇಲಿರುವಂಥ ಆರೋಪ ಏನು, ಇದಕ್ಕೆ ಸಂಬಂಧಪಟ್ಟಾಗ ಸ್ವತಃ ಮುನಿರತ್ನ ಏನು ಹೇಳ್ತಾರೆ ಅನ್ನುವಂಥದ್ದು. ಇನ್ನು ಯಾವ್ಯಾವ ನಾಯಕರ ಆಸ್ತಿ ಅದೆಷ್ಟೆಷ್ಟರ ಮಟ್ಟಿಗೆ ಏರಿದೆ, ಬಹಳ ಆಶ್ಚರ್ಯಕರ ಸಂಗತಿ. ನಿಮಗೆ ಆಶ್ಚರ್ಯ ಅನಿಸ್ಬೋದು. ನಮ್ಮ ರಾಜ್ಯದ ಗೃಹ ಸಚಿವ ಅಶೋಕ್ ಅವರ ಆಸ್ತಿ ಮಾತ್ರ 40 ಲಕ್ಷ ಇಳಿದುಬಿಟ್ಟಿದೆ ಅಂತಂದರೆ ನಿಜಕ್ಕೂ ನಾವು ನೀವೆಲ್ಲ ಆಶ್ಚರ್ಯ ಪಡಲೇಬೇಕು. ಕೇವಲ ಎಲ್ಲ ನಾಯಕರದ್ದು ಏರಿಲ್ಲ, ಕೆಲ ನಾಯಕರದ್ದು ಇಳಿದಿದೆ. ಅದರಲ್ಲೂ ಅಶೋಕ್ ಅಂತವ್ರದ್ದು ಆಸ್ತಿ ಇಳಿದಿದೆ ಕೆಳಗಡೆಗೆ ಅಂತಂದರೆ ಇದರ ಹಿಂದಿರುವಂಥ ರಹಸ್ಯ ಏನು? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರ್ಯಾರ ಆಸ್ತಿ ವಿವರ ಎಷ್ಟೆಷ್ಟು ಅದರೂ ಕೂಡ ನೋಡೋಣ ಸಣ್ಣ ವಿರಾಮದ ನಂತರ.